ನೋಡಿ ಅದು ಯಾವುದು ನನಗೆ ಕೊಡಿ, ನಾನು ಮಿನಿಸ್ಟರ್. ನೀವು ಒಂದೇ ಸತಿ ನನ್ನ ಕೇಳಿದ್ರೆ ಯಾವುದು ಸಬ್ಜೆಕ್ಟ್ ಕೊಡಿ, ನನ್ನ ಇಮಿಡಿಯೇಟ್ ಆಗಿ ವಿಚಾರಿಸಬಹುದು. ಆಕ್ಚುಲಿ ನೋಡಿ ಯಾವಾಗ ನೋಡಿ ಎಸ್ಕಾಮ್ ಲೈನ್ ಆಗಿ ಕಟ್ ಆಗಿದೆ. ನೋಡಿ ನಮಗೊಂದು ಇನ್ಸ್ಪೆಕ್ಟರೇಟ್ ಅವರು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಅದು ರಿಪೋರ್ಟ್ ಕೊಡ್ತಾರೆ. ಯಾರಾದರೂ ನಮ್ಮ ಇದನ್ನು ಇದು ಸತ್ತಿದ್ದಾರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಕಾಂಪನ್ಸೇಷನ್ ಕೊಡೋದು, ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ತಪ್ಪು ಯಾರು ನಮ್ದು ತಪ್ಪ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಇದು ಇನ್ಸ್ಪೆಕ್ಟರೇಟ್ ಆಫ್ ಅವರು ಅದನ್ನ ತನಿಖೆ ಮಾಡ್ತಾರೆ ಇಮಿಡಿಯೇಟ್. ಅವ್ರು ಕೊಟ್ಟಿದಾರ ಇದು ನಾನು ವಿಚಾರಿಸ್ಬಿಟ್ಬೇಕಾದ್ರೆ ನೀವು ಹೇಳಿ. ಓಕೆ ನೋಡಿ, ಒಂದು ಬಿಜೆಪಿಯವ್ರು ನೀವು ಅದೇ ಕೇಳುದಿಲ್ಲ. ನಮ್ದು ಬಂದಾಗ ಗ್ಯಾರಂಟಿ ಪ್ರೋಗ್ರಾಮ್ ಮಾಡಿದಾಗ ಯಾರು ಟೀಕೆ ಮಾಡಿದ್ರು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಆಗೋದಿಲ್ಲ ಅದು. ಈಗ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ, ಎಲ್ಲೆಲ್ಲಿ ಎಲೆಕ್ಷನ್ ಬರ್ತದೆ, ಎಲೆಕ್ಷನ್ ಬರುವಲ್ಲಿ ಮಾಡ್ತಾರೆ ಅವರು, ಆ ಥರ ಮಾಡ್ತಾರೆ. ಅದು ನೀವು ಅವರನ್ನೇ ಕೇಳಿ, ನೀವು ಯಾಕೆ ಟೀಕೆ ಮಾಡಿದ್ರು, ನೀವು ಮಾಡ್ತಾರೆ. ಜನಪರವಾಗಿರುವ ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಡ್ತೀವಿ. ಬಿಹಾರದಲ್ಲಿರಲಿ ಮಹಾರಾಷ್ಟ್ರದಲ್ಲಿರಲಿ ಅವರೇನು ಟೀಕೆ ಫ್ರೀ ಕೊಟ್ಟಿದ್ದಕ್ಕೆ ನಾವೇನೋ ಅದನ್ನ ಟೀಕೆ ಮಾಡಿದ್ವಿ. ಬಟ್ ನಾವು ಕೊಟ್ಟಾಗ ಯಾಕೆ ಟೀಕೆ ಮಾಡಿದಾರ? ಈಗ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ. ಅವರಿಗಿಂತ ಹೆಚ್ಚು ಕೆಲವು ಮಾಧ್ಯಮದವರು ನಮಗೆ ಟೀಕೆ ಮಾಡ್ತಾರೆ. ಏನಂತ ಇದಾಗ್ತದೆ, ಈಗಲೂ ಟೀಕೆ ಮಾಡ್ತಾರೆ. ನೋಡಿ ಈಗ ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ಗ್ಯಾರಂಟಿಗೂ ಶಾಸಕರ ಅನುದಾನ ಸಂಬಂಧ ಇಲ್ಲ. ಅದು ಬೇರೆ ಫಂಡಿಗೆ ಅದನ್ನ ಕೊಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಬಿಟ್ರೆ ಯಾರು ಮಧ್ಯಮ ವರ್ಗದವರಿದ್ದಾರಲ್ಲ, ಸ್ವಲ್ಪ ಬಡವರಿದ್ದಾರೆ, ಅವರಿಗೆ ಸಹಾಯ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಅದರಿಂದ ಸಹಾಯ ಆಗಿದೆ ಅಂತ ಗೊತ್ತಾ ನಿಮಗೆ? ನಮ್ಮ ರೆವೆನ್ಯೂ ಇಡೀ ಭಾರತ ದೇಶದಲ್ಲಿ ನಂಬರ್ 2 ಕರ್ನಾಟಕ, ಬಿಕಾಸ್ ಆಫ್ ದ ಗ್ಯಾರಂಟಿ ಪ್ರೋಗ್ರಾಮ್. ಈಗ 55,000 ಕೋಟಿ ರೂಪಾಯಿ ನಾವು ಕೊಡ್ತಾ ಇದೀವಲ್ಲ, ಅದು ಯಾರಿಗೆ ಹೋಗ್ತದೆ? ಅದು ಒಂದು ಮನೆಗೆ ಸುಮಾರು 5,000 ರೂಪಾಯಿ ಬರ್ತದೆ. 5,000 ರೂಪಾಯಿ ಮನೇಲಿ ಇಟ್ಕೊಳ್ತಾರೆ ಅವರು. ಅವ್ರು ಏನ್ ಮಾಡ್ತಾರೆ, ಆ ದುಡ್ಡನ್ನು ತಗೊಂಡೋಗಿ ಮಾರ್ಕೆಟಿಗೆ ಹೋಗ್ತಾರೆ, ತಮ್ಮ ಮನೆಗೆ ಬೇಕಾದ ಆಹಾರ ಸಾಮಗ್ರಿ ತಗೋತಾರೆ, ಮಕ್ಕಳಿಗೆ ಬೇಕಾದ ಪರ್ಚೇಸ್ ಮಾಡ್ತಾರೆ. ಆಗ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ, ಸರ್ಕಾರಕ್ಕೆ ಟ್ಯಾಕ್ಸ್ ಸಮೇತ ಬರ್ತದೆ. ಅದರಿಂದ ಇವತ್ತು ನಾವು ನಂಬರ್ 2 ಇನ್ ಇಂಡಿಯಾ ಆಗಬೇಕಾದ್ರೆ ನನ್ನ ಪ್ರಕಾರ ಆ ಗ್ಯಾರಂಟಿ ಪ್ರೋಗ್ರಾಮೇ ಕಾರಣ. ಇವತ್ತು ನಾವು ನಮ್ಮ ಜನಕ್ಕೆ ಆ